ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಸಿಸ್ಟರ್ ಅಥವಾ ರೀತಿ ಮಾಡಿರುವಂತಹ ಹೀರೆಕಾಯಿ ಪಲ್ಯ ಅಥವಾ ಗೊಜ್ಜನ್ನ ತೋರಿಸ್ತಾ ಇದ್ದೀನಿ. ನಾನು ಮುಂಬೈಗೆ ಹೋಗಿದ್ದೆ, ಅವರ ಕಿಚನಲ್ಲಿ ಮಾಡಿದ್ಲೋಳು, ಅದನ್ನು ನಾನು ಶೂಟ್ ಮಾಡ್ಕೊಂಡಿದ್ದೆ, ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡಿದ್ಲು, ಎಲ್ಲ ಉದುರಿಸಿ ಮಾಡಿರುವಂತಹ ಪಲ್ಯ ಚಪಾತಿಗೆ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿತ್ತು. ಸೊ ಅದಕ್ಕೆ ನಾನು ನಿಮಗೂ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಶೂಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಇದು ತುಂಬ ಸಿಂಪಲ್. ಇದು ಇಲ್ಲಿ ನೋಡಿ, ಇಲ್ಲಿ ಮಸಾಲ ಡಬ್ಬದಲ್ಲಿ ಎಲ್ಲ ಇದೆ. ಇಲ್ಲಿ ಟೊಮೆಟೊ ಒಂದೆರಡು, ಈರುಳ್ಳಿ ಒಂದೆರಡು, ಹಸಿಮೆಣಸಿಕಾಯಿ, ಶುಂಠಿ ಮತ್ತು ಇದನ್ನು ಕ್ರಷ್ ಮಾಡಿದೆ. ಒಂದು 4 ಸ್ಪೂನಷ್ಟು ಹೆಸರುಬೇಳೆನ ತೊಳೆದು ಹಿಂಗೆ ಇಟ್ಕೊಂಡಿದ್ದಾರೆ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದಾರೆ. ಇದು 1/4 kg ಸ್ವಲ್ಪ ಜಾಸ್ತಿ ಇದೆ ಹೀರೆಕಾಯಿ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ಇಲ್ಲಿ ಬಾಣಲಿ ಕಾಯ್ದಿದೆ, ಬಾಣಲಿಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ಇಲ್ಲಿ ಜೀರಿಗೆ ಹಾಕೋತಾ ಇದ್ದಾಳೆ 1 ಸ್ಪೂನು. ಅವರೇನು ಸಾಸಿವೆ ಹಾಕ್ಕೊಂಡಿಲ್ಲ, ಜೀರಿಗೆ ಹಾಕ್ಕೊಂಡ್ರು. ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕೋತಾ ಇದ್ದಾರೆ ಮತ್ತು ಶುಂಠಿ ಕೂಡ ಕ್ರಷ್ ಮಾಡಿದ್ದಾರೆ. ಇದನ್ನು ಏನು ಪೇಸ್ಟ್ ಅಥವಾ ಏನು ಮಾಡಿಲ್ಲ. ಇದು ತುಂಬಾ ಈಸಿಯಾಗಿ ಮಾಡಿದ್ರು. ತುಂಬಾ ಒಂದು 5 ನಿಮಿಷದಲ್ಲಿ ಆಗೋಯ್ತು ಪಲ್ಯ. ತುಂಬ ಟೇಸ್ಟಿ ಇತ್ತು. ಮುಂಬೈ ಶೈಲಿಯಲ್ಲಿ ಮಾಡಿದ್ದಾರೆ ಇದು. ನೋಡಿ, ಇಲ್ಲೊಂದು 5-6 ಹಸಿಮೆಣಸಿನ್ಕಾಯಿ ಹಿಂಗೆ ಸೀಳಿದೆ ಇದು. ಆಮೇಲೆ ಮೆಣಸಿನ್ಕಾಯಿ ಪುಡಿ ಕೂಡ ಹಾಕೋತಾರೆ, ಚಿಲ್ಲಿ ಪೌಡರ್ನ. ಸೊ ಇಲ್ಲಿ ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರೋದು. ಇದು 1 ನಿಮಿಷ ಒಗ್ಗರಣೆಯಲ್ಲಿ ಕೈ ಆಡ್ಕೊಂಡಿರೋದು. ಇಲ್ಲಿ ಇವರೆಲ್ಲ ಆದಷ್ಟು ರುಬ್ಬಿ ಹಾಕಿ ಯಾವುದೂ ಮಾಡಲ್ಲ ಮುಂಬೈಯಲ್ಲಿ, ಬಾಂಬೆದಲ್ಲಿ ಎಲ್ಲ ಉದುರಿಸೇ ಮಾಡಿಬಿಡ್ತಾರಲ್ಲ. ಸೊ ನಮ್ಮ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ತೆಂಗಿನಕಾಯಿ ಎಲ್ಲ ರುಬ್ಬಾಕೋದು ಜಾಸ್ತಿ ಅಲ್ವಾ. ಸೊ ಇವ್ರದ್ದೆಲ್ಲ ತುಂಬ ಈಸಿಯಾಗಿ ಆಗಿಬಿಡುತ್ತೆ ಪಲ್ಯಗಳು, ಟೇಸ್ಟಿನೂ ಇರುತ್ತೆ. ಹಾಗೆ ನೋಡಿ, ಒಗ್ಗರಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕಲ್ವ, ಅದರಿಂದ ಮಾಡ್ತಾಯಿದ್ದಾರೆ. ಇವಾಗ ಈರುಳ್ಳಿ ಕಟ್ ಮಾಡಿರೋದನ್ನ 1-2 ಈರುಳ್ಳಿ ಕಟ್ ಮಾಡಿದ್ರು, ದಪ್ಪದೇ ಇತ್ತು. ಸೊ ಅದನ್ನು ಒಗ್ಗರಣೆಗೆ ಹಾಕೊಂಡು ಇದನ್ನು 1 ನಿಮಿಷ ಬಾಡಿಸ್ಕೋಬೇಕು. ಸೊ ಈ ಥರನೇ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಪಲ್ಯ ಟೇಸ್ಟಿಯಾಗುತ್ತೆ. ಈರುಳ್ಳಿ ಕೂಡ ಆಗ್ತಾ ಬಂದಿದೆ. ಜಾಸ್ತಿ ಏನು ಬೇಡ, ಬೇಕಾಗಿಲ್ಲ. 1 ನಿಮಿಷ ಸುಮ್ಮನೆ ಕೈ ಆಡಿದ್ರೆ ಸಾಕಾಗುತ್ತೆ ಅಷ್ಟೆ. ಸೊ ಇಲ್ಲಿ ಟೊಮೆಟೊ ಕಟ್ ಮಾಡಿದ್ರಲ್ಲ, ಅದು ಕೂಡ ಹಾಕ್ತಾಯಿದ್ದಾರೆ. ಸೊ ಇದನ್ನು ಕೂಡ 1 ನಿಮಿಷ ಕೈ ಆಡ್ಕೋಬೇಕು. ಈ ರೀತಿ ಸ್ವಲ್ಪ ಸಾಫ್ಟ್ ಆಗಬೇಕಲ್ವ ಟೊಮೆಟೊ. ಸೊ ಅದರ ಫ್ಲೇವರು, ರಸ ಎಲ್ಲ ಬಿಟ್ಕೊಂಡ್ರೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಎಲ್ಲ ಒಂದೊಂದೇ ಹಾಕೋತಾ ಇದ್ದಾರೆ. ಅರಿಶಿನ ಹಾಕೋತಾ ಇದ್ದಾರೆ. ಇಲ್ಲಿ ಚಿಲ್ಲಿ ಪೌಡರು ನೀವೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರಕ್ಕೆ ಅನುಗುಣವಾಗಿ. ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲನೂ ಹಾಕ್ಕೊಂಡಿದ್ದಾರೆ. ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು. ಸೊ ಅವಳು ಒಂದೊಂದನ್ನೇ 2 ಸತಿ ಹಾಕಿದ್ದಾಳೆ, ಅರ್ಧ ಸ್ಪೂನ್ ಆ ಥರ. ನೀವು ಮಾಡಬೇಕಾದ್ರೆ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಲಾಸ್ಟ್ ಇನ್ನೂ ಸ್ವಲ್ಪ ಚಿಲ್ಲಿ ಪೌಡರು, ಅರಿಶಿನ ಪುಡಿ ಎಲ್ಲ ನೋಡಿ ಸಾಕಾಗಲಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದಾರೆ. ಸೊ ಇಲ್ಲಿ ಒಗ್ಗರಣೆ ಸೀದೋಗುತ್ತೆ ಅಂತ ಸ್ವಲ್ಪ ನೀರು ಹಾಕ್ತಾಯಿದ್ದಾರೆ. ಸೊ ಈ 1 ನಿಮಿಷ ಇದನ್ನು ಕೈಯಾಡಬೇಕು ಇದನ್ನು. ಆಮೇಲೆ ನೋಡಿ, ತೊಳೆದಿದ್ವಲ್ಲ ಹೆಸರುಬೇಳೆ, 3 ಸ್ಪೂನ್ ತೊಳೆದಿತ್ತದು. ಒಂದು 10 ನಿಮಿಷ ಅಷ್ಟೇ, ಒಗ್ಗರಣೆ ಆಗೋಷ್ಟೊತ್ತಿಗೆ ತೊಳೆದು ಇಟ್ಟಿದ್ದಷ್ಟೇ. ಜಾಸ್ತಿ ಏನು ನೆನೆಸೋದು ಬೇಕಾಗಿಲ್ಲ, ಯಾಕಂದರೆ ಹೆಸರುಬೇಳೆ ಬೇಗ ಬೆಂದೋಗ್ಬಿಡುತ್ತಲ್ವ. ಸೊ ಅದು ಆಯಿತು. ಕೈಯಾಡಿ ಸ್ವಲ್ಪ ಬಿಸಿನೀರು ಕಾಯಿಸಿರೋದು, ಬಿಸಿನೀರು ಹಾಕ್ತಾಯಿದ್ದಾರೆ ಇಲ್ಲಿ. ಸೊ ಇದನ್ನು ಹಾಕಿ 1-2 ನಿಮಿಷ ಮುಚ್ಚಿಡಬೇಕು. ಒಂದು ಅರ್ಧ ಅಷ್ಟು ಹೆಸರುಬೇಳೆ ಬೆಂದರೆ ಹೀರೆಕಾಯಿ ಕೂಡ ಬೇಗ ಬೆಂದೋಗ್ಬಿಡುತ್ತಲ್ವ. ಸೊ ಇಲ್ಲಿ ನೋಡಿ, ಕಾಯಿ ತುರಿ ಉದುರಿಸ್ತಾ ಇದ್ದಾರೆ ಇಲ್ಲಿ. ನಾನು ಹೇಳಿದ್ನಲ್ಲ, ಎಲ್ಲ ಉದುರಿಸಿ ಮಾಡೋ ಅಂಥ ಪಲ್ಯ ಇದು. ಟೇಸ್ಟ್ ಮಾತ್ರ ತುಂಬ ಅದ್ಭುತವಾಗಿತ್ತು. ನೀವು ಒಂದು ಸತಿ ಪ್ರಯತ್ನ ಪಡಿ, ನೀವು ಮಾಡದೇ ಇರೋರು. ಸೊ ಬಿಗಿನರ್ಸು ಮತ್ತು ಈ ಬ್ಯಾಚುಲರ್ಸ್ಗೆಲ್ಲ ತುಂಬ ಈಸಿ ಪಲ್ಯ ಮಾಡ್ಕೊಳ್ಳೋದು. ಮಾಡ್ಕೊಂಬಿಟ್ರೆ ಚಪಾತಿಗೂ ಆಗುತ್ತೆ, ಅನ್ನೋದಕ್ಕೂ ಆಗುತ್ತೆ, ಎಲ್ಲಕ್ಕೂ ಆಗುತ್ತೆ. ಮೊಸರನ್ನೂ ಅಷ್ಟೇ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತಿದ್ದು. ಆಲ್ಮೋಸ್ಟ್ ಆಗಿದೆ ಇದು. ಹೆಸರುಬೇಳೆ ಜಾಸ್ತಿ ಏನು ಬೇಯಿಸೋದು ಬೇಕಾಗಿಲ್ಲ, ಹೆಸರುಬೇಳೆ ಬೇಗ ಬೆಂದ್ಬಿಡುತ್ತೆ. ಕುಕ್ಕರಲ್ಲೆಲ್ಲ ಹಾಕೋಕ್ಕೆ ಹೋಗ್ಬಾರ್ದು, ತುಂಬ ಮಷಿಯಾಗಿಬಿಡುತ್ತೆ. ತುಂಬ ಚೆನ್ನಾಗಾಗುತ್ತೆ ಈ ಥರ. ಹೊರಗಡೆನೇ ಒಂದು 2 ನಿಮಿಷಕ್ಕೆ ಬೆಂದ್ಬಿಡುತ್ತೆ. ಹೀರೆಕಾಯಲ್ಲಿ ಎಷ್ಟೊತ್ತಲ್ವ, ಬೇಗ ಬೆಂದ್ಬಿಡುತ್ತೆ. ಸೊ ಅದರಿಂದ ಈಗ ಅದು ಒಂದು ಅರ್ಧ ಭಾಗ ಬೆಂದಮೇಲೆ ಹೀರೆಕಾಯಿ ಕೂಡ ಹಾಕೋದ್ರಲ್ಲಿ ನೀರು ನೀವು ಯಾವ ರೀತಿ ಬೇಕೋ ನೋಡಿಕೊಂಡು ನೀರು ಹಾಕೋಬೇಕಷ್ಟೇ. ಚಪಾತಿಗೋ ಅಥವಾ ಅನ್ನಕ್ಕೋ ಯಾವುದಕ್ಕೆ ಬೇಕೋ ನೋಡಿಕೊಂಡು ನೀವು ನೀರು ಹಾಕೋಬೇಕಾಗುತ್ತೆ. ಇದನ್ನೆಲ್ಲ ಕೈ ಆಡಿಕೊಂಡು ಎಲ್ಲ ಕೆಳಗಡೆ ಇರೋದೆಲ್ಲ ಮಿಕ್ಸ್ ಮಾಡಬೇಕಲ್ವ. ಟೊಮೆಟೊ, ಈರುಳ್ಳಿ ಮತ್ತು ಬೇಳೆ ಎಲ್ಲ ಹಾಕಿತ್ತಲ್ಲ, ಮಸಾಲೆ ಎಲ್ಲ ಹಿಡಿಬೇಕು ಹೀರೆಕಾಯಿಗೆ. ಸೊ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಿದು. ಕೊಡ್ತಾಯಿದ್ದಾರೆ ನೋಡಿ. ಸೊ
ಸೊ ಮತ್ತು ಇದೇನು ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಚಪಾತಿಗೆ ಮೇಜರ್ ಮಾಡಿದ್ದಿದ್ದು. ಅದು ಹಾಗೇ ಹೋಯ್ತಿದ್ದು ಪಲ್ಯ, 2 ನಿಮಿಷ ಅಷ್ಟೇ ಬೆಂದಿದ್ದು, ಹೀರೆಕಾಯಿ ಬೆಂದೇ ಹೋಯ್ತು. ಹಾಗೆ ಆಯಿತು ಪಲ್ಯ. ಇದಕ್ಕೆ ಹುಳಿ ಎಲ್ಲ ಏನೂ ಬೇಕಾಗಿಲ್ಲ, ಟೊಮೆಟೊಲಿರೋ ಹುಳಿನೇ ಬೇಕಾದಷ್ಟು. ಕೊತ್ತಂಬರಿ ಸೊಪ್ಪು ಹಾಕಿದ್ರು, ಅದೆಲ್ಲ ಮಿಸ್ ಆಗಿಬಿಟ್ಟಿದೆ. ಈ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.